ಹಾಯ್ ಹಲೋ ನಮಸ್ಕಾರ. ಈ ರಸ್ತೆಗೆ ಹೊಂದ್ಕೊಂಡಂಥ ಜಾಗ 31 ಗುಂಟೆ. ಈ ಬೌಂಡ್ರಿ ಇಲ್ಲಿಂದ ಶುರು ಆಗುತ್ತೆ. ಜೋಳ ಏನು ಹಾಕ್ಕೊಂಡಿದ್ದಾರೆ, ಇದೇ ಲ್ಯಾಂಡ್. ನೋಡಿ, ಇದು ಇಲ್ಲಿಗೆ ಲಾಸ್ಟ್. ಈ ಬೌಂಡ್ರಿಗೆ ಲಾಸ್ಟ್ ಇದು. ಪ್ಲಸ್ ಇದು 23 ಗುಂಟೆ. ನೋಡಿ, ಈ ಬದ ಲಾಸ್ಟು. ಹೀಗೆ ಆ ಜೋಳದವರೆಗೂ ಬರುತ್ತೆ. ಪ್ಲಸ್ ಅದು ಎಕ್ಸ್ಟೆಂಡ್ ಆಗುತ್ತೆ. ಟೋಟಲು 54 ಗುಂಟೆ ಜಾಗ. 2 RTC ಬರುತ್ತೆ. 23 ಗುಂಟೆ ಪ್ಲಸ್ 31 ಗುಂಟೆ 2 RTC ಬರುತ್ತೆ. ರೋಡು ಬಿಡ್ತು ಒಂದು 180 ಅಡಿ ಅಗಲ ಬರುತ್ತೆ. ಯಾರಾದರೂ ಪಾರ್ಟ್ನರ್ಶಿಪ್ಪಲ್ಲಿ ತಗೊಳ್ಳೋರಿಗೆ ಸಪ್ರೇಟ್ RTC ಇರೋದ್ರಿಂದ ಪಾರ್ಟ್ನರ್ಶಿಪ್ಪಲ್ಲಿ ತಗೊಳ್ಬೋದು. ಇಲ್ಲ ಸಿಂಗಲಾಗಿ ಒಬ್ಬರೇ ತಗೊಂಡು ಫಾರ್ಮ್ ಹೌಸ್ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ಬ್ಯಾಕ್ ಸೈಡು ಮನೆಗಳಿದೆ. ಇಲ್ಲೊಂದು ಪಕ್ಕದಲ್ಲೂ ಬೆಂಗಳೂರು ತಗೊಂಡು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ಸುತ್ತ ತೋಟ. ಇಲ್ಲಿ ಎಲೆಕ್ಟ್ರಿಕಲ್ಲು ಸಹ ನಿಯರ್ ಇದೆ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯಿಂದ ಈ ಲ್ಯಾಂಡ್ಗೆ 2 ಕಿಲೋಮೀಟ್ರ್ ಆಗುತ್ತೆ. ಫರ್ ಗುಂಟೆ ಬಂದು 3,50,000 ಹೇಳ್ತಾಯಿದ್ದಾರೆ. ನೆಗೋಷಿಯಬಲ್ಲು. ಬೆಂಗಳೂರು 63 ಕಿಲೋಮೀಟ್ರ್ ಆಗುತ್ತೆ. ಚನ್ನಪಟ್ಟಣ ರಿಜಿಸ್ಟ್ರೇಷನ್ನು. ಕಾಂಪೌಂಡ್ ಮಾಡ್ತಾಯಿದ್ದಾರಲ್ಲ ಬೆಂಗಳೂರವರು, ತಗೊಂಡು ಫಾರ್ಮ್ ಹೌಸ್ ಮಾಡ್ಕೊಳ್ತಾಯಿದ್ದಾರೆ. ಮನೆ ಎಲ್ಲ ಕಟ್ಕೊಂಡು ಫಾರ್ಮ್ ಹೌಸ್ ಮಾಡ್ಕೊಳ್ತಾಯಿದ್ದಾರೆ. ಇಲ್ಲೂ ಫೆನ್ಸಿಂಗ್ ಹಾಕ್ಕೊಂಡಿದ್ದಾರೆ. ನೋಡಿ, ಇದು ಮನೆ ಕಟ್ತಾಯಿದ್ದಾರೆ. ಇಲ್ಲಿ TC ಎಲ್ಲ ಇದೆ. ನಿಯರ್ ಬೈ ಎಲೆಕ್ಟ್ರಿಕಲ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇಲ್ಲಿ ವಾಟ್ರಿಗೂ ಸಹ ತೊಂದರೆ ಇಲ್ಲ. ಎಲ್ಲೊಂದು ವೈಟ್ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಅದೇ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ. ಅದು ವೈಟ್ ಬಿಲ್ಡಿಂಗ್ ಎಕ್ಸ್ಪ್ರೆಸ್ ಹೈವೇ. ನೋಡಿ, ಅಲ್ಲಿ ವೆಹಿಕಲ್ ಎಲ್ಲ ಓಡಾಡ್ತಾ ಇದೆ. ಅದೇ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ. ಡಾಕ್ಯುಮೆಂಟ್ ಕ್ಲಿಯರ್ ಇದೆ. ಜನರಲ್ ಪ್ರಾಪರ್ಟಿ. ಆಗಲೇ ಹೇಳ್ದಂಗೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ 2 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು 63 ಕಿಲೋಮೀಟ್ರ್ ಆಗುತ್ತೆ. ಚನ್ನಪಟ್ಟಣ ಬಸ್ ಸ್ಟ್ಯಾಂಡಿಂದ ಲ್ಯಾಂಡ್ಗೆ 6 ಕಿಲೋಮೀಟ್ರ್ ಆಗುತ್ತೆ. ಕ್ಲಿಯರ್ ಡಾಕ್ಯುಮೆಂಟು, ಜನರಲ್ ಪ್ರಾಪರ್ಟಿ. ಆಸಕ್ತರು ಸಂಪರ್ಕಿಸಿ.